ಏನು ಸುಮಾರು 10 ದಿನಗಳ ಹಿಂದೆ ಕೆನಡಾದಲ್ಲಿ ನೆಲಮಂಗಲ ತಾಲೂಕು ತ್ಯಾಮಂಡ್ ಹೋಬಳಿಯ ಒಬ್ಬ ಸ್ಕೂಲ್ ಮಾಸ್ಟರ್ ಮಗ ಕನ್ನಡದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದ ಮೇಲೆ ಇವತ್ತಲ್ಲಿ ತನ್ನ ಪ್ರಾಣನ ತೆತ್ತಂಥ ಪರಿಸ್ಥಿತಿಗೆ ಬಂತು. 10 ದಿನಗಳಿಂದನೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಪಾರ್ಥಿವ ಶರೀರನ ಈ ರಾಜ್ಯಕ್ಕೆ ತರಲಿಕ್ಕೆ, ಈ ಗ್ರಾಮಕ್ಕೆ ತರಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟರು. ನಾನು ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಕ್ಕೆ ಬಯಸ್ತೀನಿ. ಒಂದು ವಾರದಿಂದನೂ ಕೂಡ ತ್ಯಾಮಂಡ್ಲೂರು ಗ್ರಾಮದಲ್ಲಿ ಇಡೀ ಗ್ರಾಮನೇ ಪ್ರತಿ ಮನೆಯಲ್ಲೂ ಕೂಡ ಒಂದು ನವೀನ ಸಂಗಾತಿ, ಸೂತಕದ ವಾತಾವರಣ. ಯಾರ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ. ಮಹಾಶಿವರಾತ್ರಿ ಹಬ್ಬನೂ ಕೂಡ ಯಾರೂ ನೆಮ್ಮದಿ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲರೂ ಒಂದೇ ಮನೆ ಮಗನ್ನ ಮತ್ತು ನಾಡಿನ ಮಗನ್ನ, ಅದು ಕನ್ನಡ ಅಭಿಮಾನಕ್ಕೋಸ್ಕರ ಕಳ್ಕೊಂಡಿರ್ತಕ್ಕಂಥದ್ದು ಭಾಳ ನವೀನ ಸಂಗಾತಿ. ಎಲ್ಲರೂ ಬಂದರು, ಗೃಹ ಸಚಿವರು ಬಂದರು, ಹಲವಾರು ಜನ ಮುಖಂಡಗಳೆಲ್ಲ ಕೂಡ ಬಂದಿದ್ದೀವಿ. ನಾವು ಬಂದು ಸುಮ್ಮನೆ ಸಮಾಧಾನ ಮಾಡಿ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಕುಟುಂಬಕ್ಕೆ ಏನೂ ಆಸರೆ ಆಗಲ್ಲ. ನಾನು ರಾಜ್ಯ ಸರ್ಕಾರದಲ್ಲಿ ಕೈ ಜೋಡಿಸಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಅವ್ರದ್ದು ತೀರಾ ಕಡು ಬಡತನದ ಕುಟುಂಬ. ಆತ ಈ ದೇಶದ ಮೇಲೆ, ಈ ರಾಜ್ಯದ ಮೇಲೆ, ಈ ನಾಡಿನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಪಾರವಾದ ನಂಬಿಕೆ ಮೇಲೆ ತನ್ನ ಪ್ರಾಣನೇ ಬೇರೆ ದೇಶದಲ್ಲಿ ಕೊಡೋಂಥ ಪರಿಸ್ಥಿತಿಗೆ ಬಂದವನೇ. ಅವ್ರ ತಂದೆ ತಾಯಿಗೂ ಕೂಡ ಯಾರೂ ಕೂಡ ಆಸರೆ ಇಲ್ಲ. ಯಾರೂ ಕೂಡ ಇನ್ನೊಬ್ಬ ಮಗ ಆಗಲಿ ಮಗಳಾಗಲಿ ಕೂಡ ಯಾರೂ ಇಲ್ಲ. ಅವ್ರಿಗೆ ಆಸರೆ ಅಂತಂದರೆ ತ್ಯಾಮಂಡ್ಲಲ್ಲಿ ವಾಸ ಮಾಡ್ತಕ್ಕಂಥ ಸಮಸ್ತ ನಾಗರಿಕರು, ಬಂಧು ಬಳಗನೇ ಇವತ್ತು ಅವ್ರಿಗೆ ಆಸರೆ ನಿಲ್ಬೇಕಾಗ್ತದೆ. ಆದರೂ ಕೂಡ ರಾಜ್ಯ ಸರ್ಕಾರ, ನಾನು ಮನವಿ ಮಾಡ್ತೀನಿ, ಬತ್ತೀವಿ ಒಯ್ತೀವಿ ಮೀಡಿಯಾದಲ್ಲಿ ಬರ್ತದೆ ಅನ್ನೋದನ್ನು ಏನೂ ಕೂಡ ನಾವು ಸಾಧನೆ ಮಾಡಲಿಕ್ಕಾಗಲ್ಲ. ದಯಮಾಡಿ ಅವರ ಜೀವನಕ್ಕೆ, ಅವರ ಜೀವನ ನಡೆಸೋಕ್ಕೋಸ್ಕರ ಏನಾದರೂ ಕೂಡ ಸರ್ಕಾರದಿಂದ ಒಂದು ಘೋಷಣೆ ಮಾಡಬೇಕು. ಅವ್ರ ಜೀವನ ಉಪಯೋಗಕ್ಕೆ ಏನಾದ್ರು ಒಂದು ಕೂಡ ದಾರಿ ತೋರಿಸ್ಕೊಡ್ಬೇಕು. ಅವ್ರಿಗೆ ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ಧೈರ್ಯ ತುಂಬಿಸ್ಬೇಕು. ಅವನ್ಯಾರು ಕೂಡ ಹತಾಶಿರವಾಗಿ ಅಲ್ಲಿ ವೈಯಕ್ತಿಕವಾಗಿ ಏನಾದ್ರು ಮರಣ ಹೊಂದಿರೋ ನಾವು ಯಾರು ಕೂಡ ಬೇಡಿಕೆ ಇಡ್ತಿರಲಿಲ್ಲ. ಆತ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನಾಡು ನುಡಿ ದೇಶದ ಅಭಿಮಾನನ ಯಾವ ರೀತಿ ತೋರ್ಸೋಕ್ಕೆ ಹೋಗಿ ನಾನು ಈ ನಾಡಿನ, ಈ ರಾಜ್ಯದ ಬಾವುಟನ ಕೆನಡಾದಲ್ಲಿ ಆಚರಣೆ ಮಾಡ್ತಾನೆ ಅಂತಂದರೆ, ಕೆನಡಾದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತೀನಿ, ಗಣರಾಜ್ಯೋತ್ಸವ ಮಾಡ್ತೀನಿ ಅಂತ ಎದೆ ತೊಡ್ಕೊಂಡು ಹೇಳ್ತಾನೆ ಅಂತಂದರೆ, ಈ ನಾಡಲ್ಲಿ ಒಬ್ಬ ಅತ್ಯುತ್ತಮವಾದ ಈ ತಾಯ್ನಾಡಿನ ಮಗನ್ನ ಕಳ್ಕೊಂಡಷ್ಟು ನೋವು ನಮಗೂ ಕೂಡ ಆಗ್ತದೆ. ನಾವು ವೈಯಕ್ತಿಕವಾಗಿ ಅಲ್ಲಿ ಏನಾರು ಹತಾಶುರಾಗಿ ಯಾವುದೂ ಕೂಡ ಬೇಡಿಕೆ ಇಡ್ತಿರಲಿಲ್ಲ. ಆದ ಕಾರಣ ಇದ್ರಾಗ ಏನು ಪ್ರಪಂಚ ಏನು ಹೋಗೋಂಥದ್ದೇನಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಮಂತ್ರಿಗಳು ಯಾರಾದರೂ ಕೂಡ ನೋಡಿ, ಒಂದು ವಾರದಿಂದ ಎಲ್ಲ ಬಂದು ಸಮಾಧಾನ ಮಾಡಿ ಇವತ್ತು ಒಬ್ಬರು ಕಾಣ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ಬರೀ ರಾಜಕೀಯ ಮಾಡ್ಲಿಕ್ಕೆ ಹೋಗೋದು ಬೇಡ. ದಯಮಾಡಿ ಮಾನವೀಯತೆ ದೃಷ್ಟಿಯಿಂದ ಆತನ ಕುಟುಂಬಕ್ಕೆ ಏನಾದರೂ ಕೂಡ ಒಂದು ಆಸರೆ ಮಾಡಿಕೊಡ್ಬೇಕು. ಮನೇನೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲ. ಇಲ್ಲಿ ಸಾವು ಯಾರಿಗೂ ಕೂಡ ತಪ್ಪಿದ್ದಲ್ಲ, ಆತಂದಾಯಿತು. ಬಟ್ ಆದರೆ ಮುಂದೆ ಈ ಥರ ನಾಡು ನುಡಿ ಅಭಿಮಾನ ಬಂದಾಗ ದಯಮಾಡಿ ನಾಡಿನ ಜನತೆಯಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡೋದಿಷ್ಟೇ, ಅಭಿಮಾನ ಇರಲಿ, ಮನೆ ಕಡೆಗೂ ಸ್ವಲ್ಪ ಗಮನ ಇರಲಿ ಅಂತಕ್ಕಂಥ ನನ್ನ ಬಯಕೆ. ಈ ಪ್ರೀತಿ ವಿಶ್ವಾಸ ನಾವು ತೋರಿಸ್ಲಿಕ್ಕೆ ಹೋಗ್ತೀವಿ ನೋಡಿ, ಇವತ್ತು ಯಾರೂ ನಮ್ಮ ಇಲ್ಲ, ತಂದೆ ತಾಯಿನೇ ನಾವು ತಿನ್ಬೇಕು, ನೀವು ಬಂಧು ಬಳಗನೇ ನಾವು ತಿನ್ಬೇಕು. ಆದ ಕಾರಣ ಕೊನೆಯದಾಗಿ ರಾಜ್ಯ ಸರ್ಕಾರದಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಆಶ್ವಾಸನೆಯಲ್ಲಿ ದಯಮಾಡಿ ಮುಳುಗಿಸ್ಬೇಡ್ರಿ. ಯಾವ ರೀತಿ ಆದರೂ ಕೂಡ ಒಂದು ಆಸರೆಯನ್ನು ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ಇಡೀ ತಾಲೂಕಿನ ಮತ್ತು ತ್ಯಾಮಂಡ್ಲಿರ್ತಕ್ಕಂಥ ಸಮಸ್ತ ನಾಗರಿಕರ ಒಂದು ಒತ್ತಾಯ. ಯಾರು ಸಂಬಂಧಪಟ್ಟ ಸಚಿವರು ಬಂದು ಆ ಕುಟುಂಬಕ್ಕೆ ಏನಾದ್ರು ಒಂದು ಆಸರೆ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೀನಿ. ಭಾರತೀಯ ಸಂಸ್ಕೃತಿನ ದೇವಾಲಯನೂ ಕಟ್ಟಿದ್ರಂತೆ ಕೆನಡಾ ದೇಶದಲ್ಲಿ. ನೋಡಿ, ಎಂಥ ಸಂತೋಷ ತರ್ತಕ್ಕಂಥ ವಿಚಾರ. ಅವನ ಅತಿಯಾದ ಪ್ರೀತಿ ಪ್ರೇಮನೇ ಅವನ್ನ ಇವತ್ತು ಕುತ್ತಿಗೆ ಕಾರಣ ಆಗ್ತು ಅಂತಕ್ಕಂಥದ್ದು ಹೇಳಿ ತಪ್ಪಾಗಲಾರ್ದು. ಅಲ್ಲಿ ಕೆನಡಾದಲ್ಲಿ ಹೋಗಿ ನಮ್ಮ ಕನ್ನಡ ಸಂಸ್ಕೃತಿಯ ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಆರಾಧನೆಗಳು ಮಾಡ್ತಾನೆ ಅಂತಂದರೆ, ಅವನು ಯಾವ ರೀತಿಯಾದ ರಕ್ತ ಕಣದಲ್ಲೂ ಕೂಡ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಎಷ್ಟು ಅಂತಕ್ಕಂಥದ್ದು ಹೇಳಲಾರ್ದು. ಆದ ಕಾರಣ ಅದನ್ನಾರು ಕಿಂಚಿತ್ತಾರು ಕೂಡ ಅದಕ್ಕೆ ಸಂಬಂಧಪಟ್ಟ ಸಚಿವರು, ಅದು ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ, ಯಾರಾದರೂ ಕೂಡ ಏನಾದರೂ ಅವ್ರ ಕುಟುಂಬಕ್ಕೆ ಒಂದು ಆಸರೆ ಕೊಡಬೇಕು ಅಂತಕ್ಕಂಥದ್ದೇ ಕೊನೆಯದಾಗಿ ನಮ್ಮ ಎಲ್ಲ ಇಡೀ ತ್ಯಾಮಂಡ್ಲಿನ ನೆಲಮಂಗಲ ತಾಲೂಕಿನ ಸಮಸ್ತ ನಾಗರಿಕರು ಕೂಡ, ಇಲ್ಲಿ ಯಾವ ಪಾರ್ಟಿ ಗಿಟ್ಟಿ ಯಾವುದು ಬೇಡ, ಎಲ್ಲರ ಒಕ್ಕಲರ ಅಭಿಪ್ರಾಯ ಒಂದೇ, ಅವ್ರ ಕುಟುಂಬಕ್ಕೆ ಏನಾದ್ರು ಕೂಡ ರಾಜ್ಯ ಸರ್ಕಾರ ಆಶಯ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೀವಿ.